ಐರ್ಪಾಳಿದ ಗ್ರಾಮಸ್ಥರು ನಾವು ಅವತ್ತಿಂದ ನಾವು ಅಚ್ಚುಕಟ್ಟಾಗಿ ಹೆಂಗೋ ಜೀವನ ಮಾಡ್ಕೊಂಡು ನೆಮ್ಮದಿಯಾಗಿದ್ವಿ. ನಮ್ಮ MLA ಸಾಹೇಬ್ರು ನಮ್ಗೆ ಭಾರಿ ಒಳ್ಳೆ ಕೆಲಸ ಮಾಡ್ಬಿಟ್ರು. ಮಳೆ ನೀರು ವರ್ಷಕ್ಕೆ 2 ಸತಿ 3 ಸತಿ ನೀರ್ ಬರ್ತದೆ ಅಂತದ್ರಲ್ಲಿ ನಮ್ಗೆ ಕೊಳಚೆ ನೀರ್ ತಂದು ಇಲ್ಲಿ ಬಿಟ್ಬಿಟ್ಟು ಎಲ್ಲಾರು ಪಕ್ಕದಲ್ಲೇ ಕೆರೆ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿರೋದು. ದನಕರುಗಳು ನೀರ್ ಕುಡ್ಕೊಂಡು ಹೆಂಗೋ ಇದ್ದೋ ನಾವು. ಈ ನೀರ್ ತಂದ್ಬಿಟ್ಟು ನಮ್ ಜೀವನನೆಲ್ಲ ಹಾಳು ಮಾಡ್ತಾವ್ರೆ. ಇದಕ್ಕೊಂದು ನ್ಯಾಯ ಸಿಗೋ ತನಕ ನಾವ್ ಯಾವ್ದೇ ಕಾರಣಕ್ಕೂ ಹೋರಾಟನ ನಿಲ್ಸಲ್ಲ. MLA ಗೆಲ್ಲಿಸ್ಬಿಟ್ಟು ಒಂದ್ ರೋಡ್ ಮಾಡ್ಲಿಲ್ಲ, ಒಂದ್ ಬಸ್ ಸ್ಟ್ಯಾಂಡ್ ಮಾಡ್ಲಿಲ್ಲ, ಒಂದು ಜನಕ್ಕೆ ಒಂದು ವಾಟರ್ ಫಿಲ್ಟರ್ ಮಾಡಿಸ್ಲಿಲ್ಲ, ಒಂದು ರೋಡ್ ಮಾಡಿಸ್ಕೊಡ್ಲಿಲ್ಲ. ಗೆದ್ದಾಗ ಬಂದ್ ಹೇಳೋದ ಅವಯ್ಯ ನಾವ್ ರೋಡ್ ಮಾಡಿಸ್ಕೊಡ್ತೀವಿ, ಅದು ಮಾಡ್ಲಿಲ್ಲ. ಕೊಲ್ಸೆ ನೀರ್ ಬಿಡಕ್ ಮಾತ್ರ ಊರೊಳಿಕೆ ಬಂದೇವ್ರೆ. ಅದಕ್ಕೆ ನಾವ್ ಯಾವ್ದೇ ಕಾರಣಕ್ಕೂ ಈ ನೀರ್ ಬಿಡಕ್ಕೆ ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಮ್ ಹೋರಾಟ ನೀರ್ ನಿಲ್ಸೋ ತನಕ ಈ ಹೋರಾಟ ನಡೀತದೆ. ನಾವು ಮನೆ ಸಮೇತ ಇಲ್ಲಿ ಬಂದು ನಿಂತ್ಕೊಂಡು ನಾವು ಈ ಹೋರಾಟ ಗೆಲ್ತೀವಿ. ನೀರ್ ಬಿಡಕ್ಕೆ ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ. ಈ ಭಾಗದಲ್ಲಿ ಒಂದು ಅದ ಮಳೆ ಇದ್ರೆ ಕೆರೆ ಕೋಡಿ ಆಗಂತ ಕೆರೆ ಇದು ರಾಯರಪಳ್ಳಿ ಕೆರೆ, ಚೆನ್ನವಳ್ಳಿ ಕೆರೆ. ಒಂದು ವರ್ಷಕ್ಕೆ 100 ಬಾರಿ ತುಂಬಿ ಹರಿತಾ ಇರ್ತದೆ. ಎನಿ ಟೈಮ್ ಕೋಡಿ ಹರಿತಾ ಇರ್ತದೆ. ಇಂಥ ಕೆರೆಗೆ ಈ ನೀರು ಅವಶ್ಯಕತೆ ಇಲ್ಲ ಅಂತ ಇಡೀ ನಮ್ಮ ಚೆನ್ನವಳ್ಳಿ ಮತ್ತು ರಾಯರಪಳ್ಳಿ ಗ್ರಾಮಸ್ಥರ ಬೇಡಿಕೆ. ನಾವೆಲ್ಲ ಇವತ್ತು ಆ ಶಾಸಕರು ಸರಿ ಇಲ್ಲ ಅಂತೇಳಿ ಈ ಶಾಸಕರನ್ನು ಗೆಲ್ಲಿಸ್ಕೊಂಬಂದ್ವಿ. ಈ ಶಾಸಕರು ಏನು ಮಾಡಿದ್ರು? ಈ ಶಾಸಕರು ವಿಷ ನೀರು ಕೊಟ್ಟು ನಮ್ಮನ್ನೆಲ್ಲನೂ ಸಾಯಿಸಕ್ಕೆ ಹೊರಟಿದ್ದಾರೆ. ಇವತ್ತು ವಿಷ ನೀರು ದನಗಳು ಕುಡಿಯೋಂಗಿಲ್ಲ, ಪಕ್ಷಿಗಳು ಕುಡಿಯೋಂಗಿಲ್ಲ, ಅದು ಬೆಳೆಗೆ ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲ. ಇವತ್ತು ರಾಯರಪಳ್ಳಿ ಮತ್ತು ಚೆನ್ನವಳ್ಳಿ ಗ್ರಾಮಸ್ಥರು ಪ್ರತಿ ಮನೆಗೂ ಮಿನಿಮಮ್ 5-6 ರಾಸುಗಳು ಮಾಡಿಕೊಂಡಿದ್ದಾರೆ. ಆ ರಾಸುಗಳಿಗೆ ನೀರೆಲ್ಲಿ ಕುಡಿಸ್ಬೇಕು? ನಾವು ಕೆರೆಗಳಿಗೆ ಹೋಗೇ ಕುಡಿಸ್ಬೇಕು. ಆ ಕೆರೆಗಳಿಗೆ ನೀರು ಕುಡಿಸೋಕೆ ಕಲುಷಿತ ನೀರು ಅಂತಾರೆ. ಅಂಥ ಕಲುಷಿತ ನೀರನ್ನು ನಮ್ಮೂರಿಗೆ ಹಾಕ್ಬಿಡ್ತಿದ್ದೀರಾ? ಅದ್ರಲ್ಲಿ ಯಾಕೆ ನಮ್ಗೆ ಅವಶ್ಯಕತೆನೇ ಇಲ್ಲ. ತುಂಬಿ ತೇಲಾಡ್ತಿರ್ತದೆ, ಬಂದು ವಿಸಿಟ್ ಮಾಡಲಿ. ಅಂತ ತುಂಬಿ ತೇಲಾಡಂಥ ಕೆರೆಗೆ ಹೇಗೆ ತಿರ್ಗಾ ನೀರು ಬಿಡ್ತೀರಾ ಅಂತ ಇದು ಅವೈಜ್ಞಾನಿಕವಲ್ವಾ? ನೀವು ಯಾವ ಕೆರೆಗೆನ ತುಂಬಿಸ್ಕೊಂಡು ನಮ್ದು ಅಭ್ಯಂತರ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಚೆನ್ನವಳ್ಳಿ ಮತ್ತು ರಾಯರಪಳ್ಳಿ ಕೆರೆಗೆ ತುಂಬಿಸೋಕ್ಕೆ ನಮ್ಮ ಸಂಪೂರ್ಣವಾಗಿ ವಿರೋಧ ಇದೆ. ನೀವು ಕುಕ್ಕರ್ ಕೊಟ್ರ ಸ್ವಾಮಿ ಏನಂತ ಚೆನ್ನಾಗಿ ಬೇಯಿಸ್ಕೊಂತೀನಿ ಅಂತ ಆ ಕುಕ್ಕರ್ಗೆ ಕಕ್ಕಸ್ ನೀರು ವಿಷ ನೀರು ಕೊಡ್ತಾ ಇದ್ದೀರಾ. ನಮ್ಮನ್ನೆಲ್ಲ ಏನು ಮಾಡಬೇಕು ಅಂತಿದ್ದೀರಾ? ಊರೇ ಒಕ್ಕಲೆಬ್ಬಿಸ್ಬೇಕು ಅಂತಿದ್ದೀರಾ? ಊರೇ ಖಾಲಿ ಮಾಡಿಸ್ಬೇಕು ಅಂತಿದ್ದೀರಾ? ಊರಿನ ಜನ ಸಾಯಿಸ್ಬೇಕು ಅಂತಿದ್ದೀರಾ? ಇವತ್ತು ಪೊಲೀಸವ್ರನ್ನ ಬಳಸ್ಕೊಂಡು, ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ಇವತ್ತೆಲ್ಲ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ. ನೀವು ಯಾವುದೇ ಕಾರಣಕ್ಕೆ ಎಂಥದೇ ವಿಚಾರ ಬಂದ್ರು ನಮ್ಮ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು, ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ನಮ್ಮೂರಿಗೆ ಕಾಮಗಾರಿ ಮಾಡಕ್ಕೆ ಬಿಡಲ್ಲ. ದಯವಿಟ್ಟು ನಾವು ಹೋರಾಟ ಇಲ್ಲಿ ಯಾವುದೇ ಕಾರಣ ನಿಲ್ಲಲ್ಲ. ಇನ್ನೂ 1000 ಜನ ಸೇರಿಸಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ತಿದ್ವಿ. ದಯವಿಟ್ಟು ಶಾಸಕರಿಗೆ ಹೇಳ್ತಿದ್ವಿ, ಎತ್ತಿನ ತನ್ನಿ, ಹೇಮಾವತಿ ನೀರು ತನ್ನಿ, ಎತ್ತಿನ ಇಲ್ಲೇ ಐತೆ, ನಿಮಗೆ ನಾವು ಸ್ವಾಗತ ಮಾಡ್ತಿದ್ವಿ. ಓಟ್ ಹಾಕಿದ್ಕೆ ಇದೇನಾ ಸ್ವಾಮಿ ನೀವು ಮಾಡ್ತಾ ಇರೋದು? ಪೊಲೀಸರನ್ನು ಬಳಸ್ಕೊಂಡು ಈ ತರ ದೌರ್ಜನ್ಯ ಮಾಡಿ ನೀವೆಲ್ಲ ನಮ್ಮೆಲ್ಲ ಅರೆಸ್ಟ್ ಮಾಡೋ ಲೆವೆಲ್ಗೆ ಇವತ್ತು ನಾವು ಈ ಸ್ಥಿತಿ ತಂದಿದ್ವಿ. ನೀವು ಆ ಸರ್ಕಾರ ಸರಿ ಇಲ್ಲ, ಈ ಸರ್ಕಾರ ಸರಿಯಿಂದ ನಿಮ್ಮ ಸರ್ಕಾರ ಓಟ್ ಹಾಕಿವಲ್ಲ, ನೀವೇನ್ ಮಾಡ್ತಾ ಇದ್ದೀರಾ? ನೀವು ನಾವೆಲ್ಗೂ ಹೋಗ್ಬೇಕು? ನಮ್ಗೆಲ್ಲ ಹಂಗ್ ಮಾಡೋ ಬದಲು ಇಡೀ ಊರಿಗೆನೆ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಟ್ಟು ಜಮೀನು ಮನೆ ಮಠ ಎಲ್ಲ ನೀವೇ ಬರ್ಸ್ಕೊಂಬಿಡಿ. ಇದೆಲ್ಲ ನೀವೇ ಚೆನ್ನಾಗಿರಿ. ಯಾವುದೇ ಕಾರಣಕ್ಕೂ ನಿಮ್ಗೆ ನಿಮ್ಮ ವಂಶಕ್ಕೆ ಒಳ್ಳೇದಾಗಲ್ಲ. ದಯವಿಟ್ಟು ಇದು ಶಾಪ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಇವತ್ತು ಪ್ರಜೆಗಳು ಕಷ್ಟ ಸುಖ ಕೇಳಕ್ಕೆ ರೆಡಿ ಇಲ್ಲ. ನೀವು ಮಾತಾಡ್ತೀರ ಬಿಜೆಪಿ ಸರ್ಕಾರ JDS ಸರ್ಕಾರ ಮಾಡಿದಂತೀರ, ನೀವು ಮಾಡಿದೇನು ಸ್ವಾಮಿ? ಅದನ್ನು ವಿರೋಧ ಮಾಡ್ಬೋದಾಯ್ತು. ನಮ್ಮ ಕ್ಷೇತ್ರಕ್ಕೆ ಬೇಡ ನಾನು ನೀರು, ಕಕ್ಕಸ್ ನೀರು, ಈ ವಿಷ ನೀರು ಬೇಡ ಅಂತ ಹೇಳ್ಬೋದಾಯ್ತಲ್ಲ. ಯಾಕೆ ಹೇಳಕ್ಕೆ ನಿಮ್ಗೆ ಧೈರ್ಯ ಇರ್ಲಿವಾ? ನಿಮ್ಗೆ ಅದೇ ದುಡ್ಡು ಬೇಕಾಗಿತ್ತ ನಿಮ್ಗೆ? ಯಾವುದೇ ಕಾರಣಕ್ಕೂ ನಾವು ಇದು ವಿರೋಧ ಮಾಡ್ತೀವಿ. ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋ ಸಮಯ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕಾಮಗಾರಿ ಮಾಡಿಸಲ್ಲ. ನಿಮ್ಗೆ ಕಣ್ಣಿಲ್ವ ಸ್ವಾಮಿ? ಮೊನ್ನೆ ಹೋದ್ವಾರ ಬಂದು ಇಲ್ಲಿ ಪೂಜೆ ಮಾಡಿದಿರಾ, ಕೆರೆ ತುಂಬಿ ತುಳ್ಕಾಡ್ತಿತ್ತು. ಎಲ್ಲ ನಮ್ಮ ಗ್ರಾಮಸ್ಥರು ಬಂದು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳು ಕಷ್ಟ ಇದೆ ಕೇಳಿ ಸ್ವಾಮಿ ಅಂತ ನಿಮ್ಮ ಹತ್ರ ಕೇಳಕ್ ಬಂದ್ರೆ ನೀವು ಕೇಳಕ್ ಸೌಜನ್ಯತೂ ಇಲ್ಲ. ಆ ತರ ನೀವು MLA ಆಗಿ ಆ ಲೆವೆಲ್ಗೆ ನೀವು ಇದು ಅಂತ ಇದು ಸದ್ದಾಂ ಹುಸೇನ್ ತರ ಒಂದು ಆ ಥರ ಸರ್ಕಾರ ನಡೆಸ್ಕೊಂಡು ಆ ಥರ ಅಧಿಕಾರಿ ಬಳಸ್ಕೊಂಡು ದೌರ್ಜನ್ಯ ಮಾಡ್ತಿದ್ರ. ನಿಮ್ಮ ದೌರ್ಜನ್ಯಕ್ಕೆ ಧಿಕ್ಕಾರವಿರಲಿ. ಯಾವುದೇ ಕಾರಣಕ್ಕೆ ಎಂಥ ಸಮಯ ಬಂದ್ರು ನಾವು ಇವತ್ತು ನಿಮ್ಮ ಪೊಲೀಸರು ಇಷ್ಟೊಂದು ಜನ ಕರೆಸಿ ನಮ್ಮನ್ನ ಇದು ಎದುರಿಸ್ತಾ ಇದ್ರ. ಯಾವುದೇ ಕಾರಣಕ್ಕೂ ಎದುರ್ಕೊಂಡ ಸೀನೆ ಇಲ್ಲ. ನೀವೇನು ಮಾಡಿದ್ರು ನಾವು ಹೋರಾಟಕ್ಕೆ ರೆಡಿ ಇದ್ದೀವಿ. ನೀವು ಏನು ಮಾಡಿದ್ರು ನಾವು ಶತಸಿದ್ಧ ಇದ್ದೀವಿ. ಯಾವುದೇ ಕಾರಣಕ್ಕೆ ಶಾಸಕರೇ ನಿಮ್ಗೆ ಒಳ್ಳೇದಾಗಲ್ಲ, ನಿಮ್ಮ ವಂಶಕ್ಕೆ ಒಳ್ಳೇದಾಗಲ್ಲ, ನಿಮ್ಮ ಮನೆ ನಿರ್ನಾಮ ಆಗ್ತದೆ ಅಂತ ಹೇಳಿ ನಾ ಈ ವಿಚಾರ ಹೇಳ್ತೇನೆ. ಮಾನ್ಯ MLA ಸಾಹೇಬ್ರೆ, ನಾವು ಒಂದು ಅರ್ಜಿ ಕೊಟ್ಟು ನಿಮ್ಗೆ ಏನು ವೃಷಭಾವತಿ ನೀರ್ ಬಿಡಬೇಡಿ ಸ್ವಾಮಿ, ನಮ್ಗೆ ಈ ತರ ಐತಿ ಅಂದಾಗ ನೀವ್ ಅದಕ್ಕೇನು ಉತ್ತರ ಕೊಡ್ಬೇಕು? ಒಂದು ಪುಟ್ ಹಳ್ಳಿ ಜನಗಳಿಗೆ ಆಯ್ತು ಕಣಮ್ಮ, ನಾನು ಏನೇ ಆಗಿ ನನ್ ಪ್ರಯತ್ನ ಪಟ್ಟಿ ನೀರ್ ನಿಲ್ಲಿಸ್ತೀವಿ ಅಂತ ಹೇಳ್ಬೇಕು.